ಮಂಗಳೂರು ಮಹಾನಗರ ಪಾಲಿಕೆಯ ಒಳಗಡೆ ಒಂದು ಸೂಚನಾ ಫಲಕವನ್ನ ಹಾಕಿದ್ದಾರೆ. ಪಾಲಿಕೆಯಲ್ಲಿ ಜನನ ಮತ್ತು ಮರಣ ಅರ್ಜಿ ಸ್ವೀಕಾರ ಬಂದ್. ಸಾರ್ವಜನಿಕರ ಗಮನಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಅಧಿಕಾರಿಗಳು ಎಸ್ಐಆರ್ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವುದರಿಂದ ಜುಲೈ 29ರವರೆಗೆ 1 ತಿಂಗಳು ಜನನ ಮತ್ತು ಮರಣಗಳ ನೋಂದಣಿ ಘಟಕದಲ್ಲಿ ಅರ್ಜಿ ಸ್ವೀಕಾರ ಬಂದ್ ಎಂದು ಬೋರ್ಡ್ ಹಾಕಲಾಗಿದೆ. ಇದರಿಂದಾಗಿ ಸಾರ್ವಜನಿಕರು ತುರ್ತಾಗಿ ಜನನ ಮರಣ ಪತ್ರ ಪಡೆಯಲು ಸಾಧ್ಯವಾಗದೆ ಕಂಗೆಟ್ಟಿದ್ದಾರೆ. ಮನಪಾ ಆಡಳಿತ ತಕ್ಷಣ ಈ ಸಮಸ್ಯೆ ಬಗೆಹರಿಸಬೇಕು ಎಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣಾ ಕರ್ತವ್ಯಕ್ಕೆ ಎಲ್ಲಾ ಸಿಬ್ಬಂದಿಗಳು ತೆರಳಿರುವುದರಿಂದ ದಿನಾಂಕ 30/6/2026ರಿಂದ ದಿನಾಂಕ 29/7/2026ರವರೆಗೆ ಜನನ ಮರಣ ಪ್ರಮಾಣ ಪತ್ರವನ್ನ ಒದಗಿಸಲು ಹಾಗೂ ಜನನ ಮರಣ ಪ್ರಮಾಣ ಪತ್ರದ ಅರ್ಜಿಯನ್ನು ಸಲ್ಲಿಸಲು ಅಸಾಧ್ಯವಾಗಿರುವುದರಿಂದ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಅದೀಗ ನಾನು ಪತ್ರಿಕಾ ಮುಖಾಂತರ ಕಾಂಗ್ರೆಸ್ನ ನಾಯಕರಿಗೆ ಇವತ್ತು ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಚುನಾವಣೆ ಆಯೋಗದ ಮುಖಾಂತರ ರಾಜ್ಯ ಸರ್ಕಾರದ ಆಡಳಿತದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡುವುದು ಇದು ಆ ಒಂದು ಚುನಾವಣಾ ಆಯೋಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜವಾಬ್ದಾರಿ. ಸರಿಸುಮಾರು 25 ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿಯ ಪರಿಶೀಲನೆ ಪುನರ್ ಪರಿಶೀಲನೆ ಮಾಡುವಂಥದ್ದು ಕಳೆದ ಹಲವಾರು ಸಲ ನಡೆದು ಬಂದಿದ್ದಾರೆ. ಆದ್ರೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಅಧಿಕಾರಿಗಳು ಎಸ್ಐಆರ್ ಕರ್ತವ್ಯಕ್ಕೆ ನೇಮಕಗೊಂಡಿರುವುದರಿಂದ ಇನ್ನು 1 ತಿಂಗಳು ಜನನ ಮತ್ತು ಮರಣಗಳ ನೋಂದಣಿ ಘಟಕದಲ್ಲಿ ಅರ್ಜಿ ಸ್ವೀಕಾರವೇ ಬಂದ್ ಎಂದು ಬೋರ್ಡ್ ಹಾಕಿತ್ತು. ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಆಡಳಿತ ಅಧಿಕಾರಿಗಳ ಮುಖಾಂತರ ಆಡಳಿತ ಮಾಡ್ತಾ ಇರುವಂತ ಮಹಾನಗರ ಪಾಲಿಕೆಯ ಪರಿಸ್ಥಿತಿ. ಇದು ಕಾಂಗ್ರೆಸ್ ಸರ್ಕಾರ ನಮ್ಮ ಜನರಿಗೆ ಕೊಡ್ತಾ ಇದೆ. ಹಾಗಾದ್ರೆ ಇನ್ನು 1 ತಿಂಗಳು ಶಾಲೆಗೆ ಅರ್ಜಿಯನ್ನ ಸೇರಿಸಿಕೊಂಡು ಜನನ ಪತ್ರವನ್ನ ಪಡ್ಕೊಂಡು ಆ ಅರ್ಜಿ ಮುಖಾಂತರ ನೋಂದಣಿ ಮಾಡಬೇಕಾದಂತವರ ಪರಿಸ್ಥಿತಿ ಏನು? ಎಲ್ಲಾದ್ರೂ ಎಲ್ಲೋ ಒಂದು ಕಡೆ ಜೀವನ ಕಳ್ಕೊಂಡು ಅವರ ಮನೆಯವರು ಕುಟುಂಬದ ಸದಸ್ಯರು ಡೆತ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳಿಕ್ಕದಂತ ವಾತಾವರಣ, ಎಂತ ಚುನಾವಣೆಯ ಸಂದರ್ಭದಲ್ಲಿ ಎಂತೆಂತ ಸಂದರ್ಭದಲ್ಲಿ ಕೂಡ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನ ತಡೆ ಹಿಡಿಯಲಾಗಿದೆ ಅಂತೇಳಿ ಯಾವತ್ತೂ ಆಗ್ಲಿಲ್ಲ. ಪ್ರಪ್ರಥಮವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಯುವವರಿಗೂ ಒಂದು ರೀತಿಯ ನಿಶ್ಚಿಂತೆಯಲ್ಲಿ ಸಾಯಲಿಕ್ಕೆ ಬಿಡದಂತ ಈ ಸರ್ಕಾರ ನಮ್ಮ ಆಡಳಿತದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಸರ್ಕಾರ ಇರುವಾಗ ಮಹಾನಗರ ಪಾಲಿಕೆಯಲ್ಲಿ ಡೆತ್ ಸರ್ಟಿಫಿಕೇಟ್ ಮತ್ತು ಬರ್ತ್ ಸರ್ಟಿಫಿಕೇಟ್ಗೆ 5 ರೂಪಾಯಿ, ಇವತ್ತು 75 ರೂಪಾಯಿ. 5 ರೂಪಾಯಿ ಇದ್ದದ್ದು 75 ರೂಪಾಯಿ ಮಾಡಿದ ನಂತರ ಕೂಡ ಇವತ್ತು ನೀವು ಈ ರೀತಿಯ ಬೋರ್ಡ್ ಹಾಕ್ತೀರಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನು ಮಾಡ್ತಾ ಇದೆ, ಜನರ ಸಂಕಷ್ಟಕ್ಕೆ ಜನರ ಕಷ್ಟಕ್ಕೆ ಯಾವ ರೀತಿಯಲ್ಲಿ ಇವರು ನಮ್ಮ ಸರ್ಕಾರದ ಆಡಳಿತದ ಯಂತ್ರವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಎಸ್ಐಆರ್ ಪ್ರಕ್ರಿಯೆ ಆಗ್ಬೇಕು. ಹಾಗಂದ್ರೆ ಎಸ್ಐಆರ್ ಪ್ರಕ್ರಿಯೆ ಆಗ್ಬೇಕು ಅಂತ ಹೇಳಿ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ ಇನ್ನು 1 ತಿಂಗಳು ಎಸ್ಐಆರ್ ಪ್ರಕ್ರಿಯೆ ಇದೆ, ಯಾವುದೇ ತೆರಿಗೆ ವಸೂಲಾತಿ ಇಲ್ಲ, ಅದೊಂದು ಬೋರ್ಡ್ ಹಾಕಿ. ಮಂತ್ರಿ ಮಂಡಲದವರು ಯಾವುದೇ ಲಂಚವನ್ನ ಸ್ವೀಕಾರ ಮಾಡುವುದಿಲ್ಲ, ಅದರೊಂದು ಬೋರ್ಡ್ ಹಾಕಿ. ಅದು ಬಿಟ್ಟು ಜನಸಾಮಾನ್ಯರಿಗೆ ಈ ರೀತಿಯ ಅವ್ಯವಸ್ಥೆಗಳು ಆಗ್ತಾ ಇದೆ ಅಂತ ಹೇಳಿ ಆದ್ರೆ, ಜನರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದ ನೇತೃತ್ವದ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಡ್ತಾ ಇದೆ. ಇದು ನಿಮ್ಮ ಜವಾಬ್ದಾರಿ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ಬೇಕಾದ್ರೆ ಜನನ ಪ್ರಮಾಣ ಪತ್ರಕ್ಕೆ ನಾವು ಬೇಕಾದ್ರೆ 1 ತಿಂಗಳು ನಮ್ಮ ಕಾರ್ಯಕರ್ತರನ್ನು ಕೂತ್ಕೊಳಿಸ್ತೇವೆ, ಬೇಕಾದ್ರೆ ನಾವು ಮಾಡಿಕೊಳ್ಳಿಕ್ಕೆ ತಯಾರಿದ್ದೇವೆ. ನಾಚಿಕೆ ಆಗಬೇಕು ಸರ್ಕಾರ ನಡೆಸುವವರಿಗೆ. ಹಾಗಾಗಿ ಕೆಲಸ ಜನರಿಗೆ ಸುಗಮವಾಗಿ ಕೆಲಸ ಮಾಡಬೇಕು ಅಂತ ಹೇಳೋದ ಚಿಂತನೆ ಇಲ್ಲದೆ ಈ ರೀತಿಯ ಪರಿಸ್ಥಿತಿಯನ್ನು ಒಡ್ಡೊಡಿದಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ಆಡಳಿತದ ಪರಮಾವಧಿಗೆ ಮುಟ್ಟಿದೆ ಅಂತ ಹೇಳೋದು ಇದು ಬೋರ್ಡ್ ತೋರಿಸಿಕೊಡ್ತಾ ಇದೆ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆ ಪ್ರಕ್ರಿಯೆ ಗೊಂದಲಕ್ಕೆ ಸಿಲುಕಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದ ವೇದವ್ಯಾಸ್ ಕಾಮತ್,
ಕಂದಾಯ ಇಲಾಖೆಯಿಂದ ಮೂಡಾಗೆ ಅಧಿಕಾರ ವರ್ಗಾವಣೆಯ ಬಳಿಕ ಕನ್ವರ್ಷನ್ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದರು. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಈಗ ಭೂ ಪರಿವರ್ತನೆ ಕನ್ವರ್ಷನ್ಗೆ ಒಂದು ಕಗ್ಗಂಟಾಗಿದೆ. ಜನಸಾಮಾನ್ಯರು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಮೊದಲು ಕಂದಾಯ ಇಲಾಖೆ ಅಡಿಯಲ್ಲೇ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಗುತ್ತಿದ್ದಂತ ಭೂ ಪರಿವರ್ತನೆ ಪ್ರಕ್ರಿಯೆ. ಯಾವುದೇ ಒಂದು ಕನ್ವರ್ಷನ್ ಆಗ್ಬೇಕಾದ್ರೆ ಕಂದಾಯ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿ, ಆದ್ರೆ ಯಾವುದೇ ಹಳೆಯ ದಾಖಲೆಗಳು ಬೇಕಾದ್ರೂ ಕೂಡ ಕಂದಾಯ ಇಲಾಖೆಯಲ್ಲೇ ಇರ್ತಿತ್ತು. ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹೊಸದಾಗಿ ಒಂದು ಆದೇಶ ಕೊಟ್ಟಿದೆ. ಆದೇಶಕ್ಕೆ ಪೂರ್ವ ತಯಾರಿಗಳನ್ನ ಮಾಡದೆ ಜನರಿಗೆ ಶಿಕ್ಷಿಸುವಂತ ರೀತಿಯ ವಾತಾವರಣ ತಂದೊಡ್ಡಿದೆ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣ. ನೀವು ಮಾಧ್ಯಮದವರು ದಯವಿಟ್ಟು ನಾಳೆ ಹೋಗಿ ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ತಮ್ಮ ವಿಡಿಯೋ ಹಿಡ್ಕೊಂಡು ಹೋಗಿ. ಇವತ್ತು ಈ ಸರ್ವೆ ಕೆಲಸ ಕಾರ್ಯಗಳನ್ನ ಅವರು ಮೂಡಕ್ಕೆ ವಹಿಸಿಕೊಡಲಾಗಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವತ್ತು ಸರ್ವೇರ್ ಹೇಳ್ತಾರೆ, ಈ ಹಿಂದೆ ನಾವು ಸರ್ವೆ ಮಾಡಿಕೊಂಡು ಸರ್ವೆ ಸ್ಕೆಚ್ ಕೊಡ್ತಿದ್ದೆವು, ಆ ಸರ್ವೆ ಸ್ಕೆಚ್ ಅನ್ನು ಇಟ್ಟುಕೊಂಡೇ ಕನ್ವರ್ಷನ್ ಮಾಡ್ತಿದ್ದೆವು. ಈಗ ಸರ್ವೆ ಸ್ಕೆಚ್ ಕೊಡುವ ಅಧಿಕಾರ ನಮ್ಗಿಲ್ಲ, ಮೂಡಕ್ಕೆ ಹೋಗಿ. ಮೂಡಕ್ಕೆ ಹೋದ್ರೆ ನೀವು ಸ್ಕೆಚ್ ಅನ್ನ ತಗೊಂಡು ಬನ್ನಿ, ಸ್ಕೆಚ್ ಕೊಡ್ಬೇಕಾದಂತ ಇಲಾಖೆ ಹೇಳ್ತದೆ ನಾವು ಸ್ಕೆಚ್ ಕೊಡುವಾಗಿಲ್ಲ, ನೀವು ಮೂಡಕ್ಕೆ ಹೋಗಿ. ಏನು ಕತೆ ರೈರೆ ಇದು. ಮೊನ್ನೆ ಯುಟಿ ಖಾದರ್ ಅವರು ತಮ್ಮ ಪ್ರಕೃತಿ ವಿಕೋಪದ ಮೀಟಿಂಗ್ ನಲ್ಲಿ ಹೇಳಿದ್ರು, ಅಧಿಕಾರಿಗಳು ಫುಟ್ಬಾಲ್ ಹೊಡೆದಾಗ ಹೊಡಿತೀರಿ, ಇವರನ್ನ ಆಚೆಗೆ ತಳ್ತೀರಿ, ಆಚೆಗೆ ನಾನು ಅಧಿಕಾರಿಗಳನ್ನ ದೂಷಣೆ ಮಾಡೋದಿಲ್ಲ. ನೀವು ಮಂತ್ರಿ ಮಂಡಲದ ಕ್ಯಾಬಿನೆಟ್ ನಲ್ಲಿ ಇಂತ ನಿರ್ಧಾರ ತೆಗೆದುಕೊಂಡ್ರೆ ಕಂದಾಯ ಇಲಾಖೆಯಲ್ಲಿ ಕನ್ವರ್ಷನ್ಗೆ ಸ್ಕೆಚ್ ಮಾಡಿಕೊಡಿ ಅಂತ ಹೇಳಿ, ಕನ್ವರ್ಷನ್ ಮಾಡ್ಕೊಳ್ಳಿಕ್ಕಿದೆ ಅಂತ ಹೇಳಿ ಕಂದಾಯ ಇಲಾಖೆಗೆ ಹೋಗಿ ಸ್ಕೆಚ್ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡಿದಾಗ ಅವ್ರು ಹೇಳ್ತಾರೆ ನಾವು ಮಾಡಲ್ಲ, ಮೂಡಕ್ಕೆ ಹೋಗಿ. ಮೂಡದವ್ರು ಹೇಳ್ತಾರೆ ನೀವು ಬರೀ ಕೈಯಲ್ಲಿ ಬಂದ್ರೆ ನಾವೇ ಕನ್ವರ್ಷನ್ ಮಾಡೋದು, ಸ್ಕೆಚ್ ತಗೊಂಡು ಬಂದು. ಅಂದ್ರೆ ಒಂದು ಕಡೆಯಲ್ಲಿ ಮೂಡದಲ್ಲಿ ಸಿಬ್ಬಂದಿಗಳ ಕೊರತೆ, ಒಂದು ಸರ್ವೆ ಮಾಡ್ಬೇಕಾದ್ರೆ ಕನ್ವರ್ಷನ್ ಮಾಡ್ಬೇಕಾದ್ರೆ ಎಲ್ಲಾ ದಾಖಲೆಗಳು ಸರ್ವೇಗಳ ಹತ್ರ ಅಥವಾ ಅದರ ಅಡಂಗಲ್ಲು ಮತ್ತೆಲ್ಲಾ ದಾಖಲೆಗಳು ಕಂದಾಯ ಇಲಾಖೆಯಲ್ಲೇ ಇಟ್ಟುಕೊಂಡು ಕೇವಲ ಆದೇಶ ಬಂದ ನಂತರ ಮೂಡ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಇದ್ರ ಎಲ್ಲ ದಾಖಲೆಗಳು ನೀವು ಮೂಡಕ್ಕೆ ವರ್ಗಾವಣೆ ಮಾಡಿ ಆ ದಾಖಲೆಗಳನ್ನ ಮೂಡಕ್ಕೆ ಹಸ್ತಾಂತರ ಮಾಡ್ತಾರಾ? ಇಲ್ಲ. ಎಷ್ಟು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ರೀ. ಮತ್ತೆ ಮಂತ್ರಿಗಳು ಹೇಳ್ತಾರೆ ನೀವು ಅಧಿಕಾರಿಗಳು ಆಚೆಗೆ ತಳ್ಳಿ ಈಚೆಗೆ ತಳ್ಳಿ, ಬ್ಯಾಟಿನಿಂದ ಆಚೆಗೆ ಹೊಡೀರಿ ಈಚೆಗೆ ಹೊಡೀರಿ. ಈ ರೀತಿಯ ಆದೇಶ ಸರ್ಕಾರ ಕೊಟ್ರೆ ಅವನು ಕನ್ವರ್ಷನ್ ನಾಳೆ ನಿಮ್ಮ ಯಾರಾದ್ರೂ ಕನ್ವರ್ಷನ್ ಇದ್ರೆ ಸ್ಕೆಚ್ಗೆ ನೀವು ಕಂದಾಯ ಇಲಾಖೆಯ ನಮ್ದು ಯಾವ್ದದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ. ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ರಾಪರ್ಟಿ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ನಮ್ಮ ಹತ್ರ ಇಲ್ಲ ಮೂಡಕ್ಕೆ ಹೋಗಿ ಅಂತ ಹೇಳ್ತಾರೆ. ಮೂಡದಲ್ಲಿ ಹೋದ್ರೆ ಅವ್ರಿಗೆ ನೀವೇ ನೋಡಿ, ನಿಮ್ಮ ಕುಟುಂಬದ ಜಾಗ ಇದ್ರೆ ನೋಡಿ ಕನ್ವರ್ಷನ್ ಮಾಡಿ. ಹಾಗಿರುವಾಗ ಕಾಂಗ್ರೆಸ್ ಸರ್ಕಾರದ ಏಕಾಏಕಿ ಅವಿವೇಕದ ನಿರ್ಧಾರ ಕೈಗೊಂಡದ್ದು, ಯಾವುದೇ ನಕ್ಷೆ ಇಲ್ಲದೆ ಕನ್ವರ್ಷನ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು ಅರಿತುಕೊಂಡು ತದನಂತರ ಯಾವುದೇ ನಕ್ಷೆಯ ದಾಖಲೆಗಳು ಮೂಡದವರಿಗೆ ಹಸ್ತಾಂತರ ಮಾಡದೆ ನೀವು ಮೂಡದವರಿಗೆ ಆದೇಶವನ್ನ ಬೆಂಗಳೂರಿನಲ್ಲಿ ಮಾಡಿಕೊಟ್ರೆ ಈ ಕೆಲಸ ಕಾರ್ಯಗಳು ಹೇಗೆ ಸಾಗುವುದು? ಮಾನ್ಯ ಸಚಿವರಾದಂತ ಯುಟಿ ಖಾದರ್ ಉತ್ತರಿಸ್ತಾರ ಅಥವಾ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಅತಿರಥ ಮಾರತ ನಾಯಕರುಗಳು ಉತ್ತರಿಸ್ತಾರ? ಹೇಳಿ, ಹೇಗ್ ಮಾಡಿಕೊಡ್ತೀರಿ ಹೇಳಿ. ಹಾಗಾದ್ರೆ ಎಷ್ಟು ಸಾಮಾನ್ಯ ಕಾಮನ್ ಸೆನ್ಸ್ ಇಲ್ಲದೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆ ನಿರ್ಧಾರವನ್ನು ಅನುಷ್ಠಾನ ಮಾಡುವಾಗ ಇಲ್ಲಿ ತಂದು ಫೈಲ್ ಆದೇಶ ಬರುತ್ತೆ, ಆ ಆದೇಶವನ್ನ ನೀವು ಅನುಷ್ಠಾನ ಮಾಡ್ತೀರಿ ಅಂತ ಹೇಳಿ. ಆದ್ರೆ ಅದಕ್ಕಾಗಿ ಈಗ ಇನ್ನು ನಾಳೆಯಿಂದ ನಾಡ್ದಿಂದ ಯು ಮೆ ನಾಟ್ ಬಿಲೀವ್ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗತ್ತೆ. ಬಿಕಾಸ್ ಕನ್ವರ್ಷನ್ ಆಗದಿದ್ರೆ ರಿಜಿಸ್ಟ್ರೇಷನ್ ಸ್ಕೆಚ್ ಆಗಲ್ಲ, ಸ್ಕೆಚ್ ಆಗದೆ ಕನ್ವರ್ಷನ್ ಆಗಲ್ಲ, ಕನ್ವರ್ಷನ್ ಆಗದೆ ರಿಜಿಸ್ಟ್ರೇಷನ್ ಆಗಲ್ಲ, ರಿಜಿಸ್ಟ್ರೇಷನ್ ಆಗದೆ ಸರ್ಕಾರಕ್ಕೆ ಆದಾಯ ಬರಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅಂದ್ರೆ ಸುಲಭವಾಗಿ ಮಾಡುವಂತ ಕೆಲಸವನ್ನ ಕಷ್ಟ ಮಾಡಿ, ತೊಂದರೆ ಮಾಡಿ, ಅದರ ಮುಖಾಂತರ ಭ್ರಷ್ಟಾಚಾರ ಮಾಡುವಂತ ಒಂದು ಬಹಳ ದೊಡ್ಡ ರೀತಿಯ ಷಡ್ಯಂತ್ರದ ಹುನ್ನಾರ. ಬಿಜೆಪಿ ಮಂಗಳೂರು ದಕ್ಷಿಣ ಮಂಡಲದ ಅಧ್ಯಕ್ಷ ರಮೇಶ್ ಕಂಡೆಟ್ಟು, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಹೆಗ್ಡೆ, ಲಲೇಶ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ, ಕಾರ್ಯದರ್ಶಿ ಪೂರ್ಣಿಮಾ, ಮಂಡಳದ ಪದಾಧಿಕಾರಿ ಮಂಗಳ ಆಚಾರ್ ಉಪಸ್ಥಿತರಿದ್ದರು.